ಯಾರ್ಯಾರು ಜಾತಕ ರೀತಿಯಾದಂತಹ ಅನಾರೋಗ್ಯ ಪೀಡನೆಗೆ ಒಳಗಾಗಿರ್ತಾರೋ, ಅನಂತರದಲ್ಲೇ ಮತ್ತು ಅಷ್ಟೇ ಅಲ್ಲದೆ ರೋಗ ಬಾಧೆಗಳಿಗೆ ಯಾರ್ಯಾರು ತುತ್ತಾಗಿರ್ತಾರೋ ಅಂತಹ ವ್ಯಕ್ತಿಗಳು, ಅದರಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ವಾತ ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಅನಂತರದಲ್ಲಿ ಅಲರ್ಜಿಕಲ್ ಸಮಸ್ಯೆಗಳಾಗಿರ್ಬೋದು, ಇತ್ಯಾದಿಯಾದಂತಹ ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಈ ಒಂದು ದರ್ಭಾಮುಖೇನವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಬಹು ಬೇಗನೆ ಗುಣಮುಖರಾಗ್ತಕ್ಕಂಥದ್ರ ಜೊತೆಗೆ ವಿಶೇಷವಾಗಿ ಈ ಒಂದು ನವರಾತ್ರಿಯ ಸಮಯದಲ್ಲಿ ಇದರಲ್ಲಿ ಇರ್ತಕ್ಕಂತಹ ಶಕ್ತಿಯ ಮೂಲಕವಾಗಿ ಮತ್ತು ವಿಶೇಷವಾಗಿ ಯಾವ ಸಸ್ಯ ಸಂಕುಲದಲ್ಲೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಅಮೃತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರುವುದರಿಂದಾಗಿ ಪ್ರತಿಯೊಂದು ರೋಗ ರುಜಿನಾದಿಗಳು ಕೂಡ ಬಹುಬೇಗನೆ ದೂರ ಮಾಡಿಕೊಡ್ತಕ್ಕಂತಹ ಶಕ್ತಿಯನ್ನು ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ತಾಯಿಯ ಒಂದು ಅನುಗ್ರಹದಿಂದಾಗಿ ಬಹು ಬೇಗನೆ ವಾಸಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇಂತಹ ಅನಾರೋಗ್ಯ ಪೀಡನೆಯಲ್ಲಿ ಇರತಕ್ಕಂಥವರು ನವರಾತ್ರಿಯ ಶುಭ ಸಮಯದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿಕೊಂಡ್ರೆ ಅವರಿಗೆ ದೈವಿಕವಾದ ಅನುಗ್ರಹ ತಕ್ಕಂಥದ್ದು ಉಂಟಾಗುತ್ತದೆ. ಕೌಮಾರ್ಯೇ ನಮಃ, ಅಂಬಿಕಾಯೇ ನಮಃ, ಮಹಿಷಮರ್ಧಿನಿಯೇ ನಮಃ, ಚಂಡಿಕಾಯೇ ನಮಃ, ಸರಸ್ವತಿಯೇ ನಮಃ, ವಾಗೇಶ್ವರಿಯೇ ನಮಃ, ಮಾ ಕಾಲೇ ನಮಃ, ಮಾ ಲಕ್ಷ್ಮಿಯೇ ನಮಃ, ಮಾ ಸರಸ್ವತಿಯೇ ನಮಃ. ಇಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ತಾಯಿ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಹೇಳಿ ಆದಲ್ಲಿ ಈ ಕೆಲಸವನ್ನು ತಪ್ಪದೆ ಮಾಡಿಕೊಳ್ಳಿ. ದೈವಿಕವಾದಂತಹ ತಾಯಿಯ ಅನುಗ್ರಹದಿಂದ ಸಕುಟುಂಬ ಪರಿವಾರ ಚೆನ್ನಾಗಿ ಇರುತ್ತೆ.